ಕಂಟೈನರ್ನಲ್ಲಿ ಕೋಟಿ ಕೋಟಿ ರೂಪಾಯಿ, ದೇಶವನ್ನೇ ಬೆಚ್ಚಿ ಬೀಳಿಸಿದ ದರೋಡೆ. ಬೆಳಗಾವಿಯ ದಟ್ಟ ಅಡವಿಗಳ ನಡುವೆ ಇರುವ ಚೋರ್ಲಾ ಘಾಟ್ ಇಲ್ಲಿ ನಡೆದಿದೆ ಎನ್ನಲಾದ ಈ ಘಟನೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಬರೋಬ್ಬರಿ 400 ಕೋಟಿ ರೂಪಾಯಿ ತುಂಬಿದ್ದ 2 ಕಂಟೈನರ್ಗಳು ಮಾಯವಾಗಿವೆ. ನಡು ರಸ್ತೆಯಲ್ಲಿ ಕಂಟೈನರ್ ಹೈಜಾಕ್ ಆಗಿದ್ದು ಹೇಗೆ? ಸಿನಿಮಾ ಸ್ಟೈಲ್ನಲ್ಲಿ ನಡೆದ ಈ ದರೋಡೆ ಸತ್ಯವೇ ಆಗಿದ್ರೆ ಆ ಕಂಟೈನರ್ಗಳು ಈಗ ಎಲ್ಲಿ ಹೋಗಿವೆ? ಹವಾಲು ವ್ಯವಹಾರನ ಅಥವಾ ಎಲ್ಲ ಬಿಸ್ನೆಸ್ ಚಟಾಪಟಿನ? 3 ರಾಜ್ಯಗಳ ಪೊಲೀಸರಿಗೆ ನಿದ್ದೆಗೆಡಿಸಿರುವ ಆ ಮಹಾ ದರೋಡೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಚೋರ್ಲಾ ಘಾಟ್ನಲ್ಲಿ 400 ಕೋಟಿಯನ್ನು ಸಾಗಿಸ್ತಾ ಇರುವಂತಹ 2 ಕಂಟೈನರ್ ಕಳ್ಳತನವಾಗಿದೆ ಅನ್ನುವಂಥ ಒಂದು ಪ್ರಕರಣ ಏನಿದೆ ಈಗ ಇಡೀ ದೇಶದಲ್ಲಿ ಒಂದು ಹಲ್ಚಲನ್ನು ಸೃಷ್ಟಿಸಿದೆ. ಈಗ ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ಸ್ವರೂಪದ ಕೂಡ ತಿರುಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೆಲ್ಲವನ್ನು ನೋಡಿದಾಗ ಏನಂತಂದ್ರೆ ಎಲ್ಲವನ್ನು ನೋಡಲಾಗಿ ಪ್ರಕರಣ ಹಿನ್ನೆಲೆ ಏನಿದೆ ಅನ್ನೋದು ನೋಡೋದಾದ್ರೆ ನಾಸಿಕ್ ಮೂಲದ ವ್ಯಕ್ತಿ ಏನಿದ್ದಾನೆ, ನಾಸಿಕ್ ಮೂಲದ ವ್ಯಕ್ತಿ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ತನ್ನ ಸ್ಥಳೀಯವಾಗಿಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡ್ಕೊಂಡಿರುವಂಥ ವ್ಯಕ್ತಿಯನ್ನ ಸುಮಾರು ಕಳೆದ ಅಕ್ಟೋಬರ್ 22 ಸಮಯದಲ್ಲಿ ಆತನನ್ನ ಜಯೇಶ್ ಕದಮ್ ಎಂಬತ್ತ ನಾನು ಪೊಲೀಸ್ ಎಂದು ಹೇಳಿಕೊಂಡು ಆತನನ್ನ ಕರೆಸಿಕೊಂಡ ಬಳಿಕ ಏನಂತಂದ್ರೆ ಇನ್ಮೇಲೆ ಕೆಲವೊಂದು ಕೇಸ್ಗಳಿದೆ, ಅವುಗಳ ವಿಚಾರಣೆ ಮಾಡಬೇಕಿದೆ ಅನ್ನೋ ಒಂದು ಹೇಳಿಕೆಯನ್ನು ಹೇಳಿಕೊಂಡು ಆತನನ್ನ ಪುಸಲಾಯಿಸಿ ಕರೆಸಿಕೊಂಡು ಆತನನ್ನ ಅಪಹರಣ ಮಾಡ್ತಾರೆ. ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ವಿಶಾಲ್ ನಾಯ್ಡು ಮತ್ತು ಆತನ ಸಹಚರರ ಒಂದು ಗ್ಯಾಂಗ್ ಏನು ಬರುತ್ತೆ, ಆ ಗ್ಯಾಂಗ್ ಬಂದಂತಹ ಸಂದರ್ಭದಲ್ಲಿ ನಂತರ ಅವರೆಲ್ಲರೂ ಸೇರಿಕೊಂಡು ಈ ಸಂದೀಪ್ ಪಾಟೀಲ್ ಗನ್ ಪಾಯಿಂಟ್ ನಲ್ಲಿ ಇಟ್ಕೊಂಡು ಏನಂತಾರೆ ನಮ್ಮ 2 ಕಂಟೈನರ್ಗಳು ಬರ್ತಾ ಇದ್ವು. 2 ಕಂಟೈನರ್ ನಲ್ಲಿ ಸುಮಾರು 400 ಕೋಟಿಯಷ್ಟು ಹಣ ಬರ್ತಾ ಇತ್ತು. ಆ ಕಂಟೈನರ್ಗಳು ಚೋರ್ಲಾ ಘಾಟ್ ನಲ್ಲಿ ನಾಪತ್ತೆ ಆಗಿವೆ. ನೀನೇ ಕಳ್ಳತನ ಮಾಡಿದ್ಯಾ, ಒತ್ಕೊಳ್ಳು ಅಂತ ಒತ್ತಡನ ಹಾಕ್ತಾರಲ್ಲ, ಅದಕ್ಕೆ ಬದಲಾಗಿ 100 ಕೋಟಿ ರೂಪಾಯಿ ನಮಗೆ ಕೊಡಬೇಕು ಅನ್ನೋ ಒಂದು ಒತ್ತಡನ ಹಾಕಿ ಜೀವ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಬೆಳಗಾವಿಯ ಗಡಿ ಭಾಗದ ಮೂಲಕ ಗೋವಾದಿಂದ ಮಹಾರಾಷ್ಟ್ರಕ್ಕೆ 400 ಕೋಟಿ ರೂಪಾಯಿ ಹಣ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಗಿದೆ. 2025 ಅಕ್ಟೋಬರ್ 16ರಂದು ನಡೆದಿರುವ ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳ ಪೊಲೀಸ್ಗೆ ಪ್ರಕರಣ ದೊಡ್ಡ ಸವಾಲಾಗಿದೆ. ಸದ್ಯ ನಾಸಿಕ್ ಪೊಲೀಸರು ಪ್ರಕರಣದ ಸಂಬಂಧ 4ರನ್ನ ಬಂಧಿಸಿದ್ದು ಉಳಿದ 2ರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. 400 ಕೋಟಿ ರೂಪಾಯಿ ಹಣ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳನ್ನ ಬೆಳಗಾವಿ ಗೋವಾ ಗಡಿ ಚೋರ್ಲಾ ಘಾಟ್ನಿಂದ ನಾಪತ್ತೆ ಆಗಿರುವುದು ಬಹಿರಂಗ ಆಗಿದೆ. ಘಟನೆ ನಡೆದು ಸುಮಾರು ತಿಂಗಳ ಬಳಿಕ ರಾಬರಿ ಪ್ರಕರಣ ಬೆಳಕಿಗೆ ಬಂದಿರುವುದು 3 ರಾಜ್ಯದ ಪೊಲೀಸರಿಗೆ ಶಾಕ್ ಉಂಟಾಗಿದೆ. ಜೊತೆಗೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಬೆಳಗಾವಿ ಜಿಲ್ಲೆ SP ಆಫೀಸ್ಗೆ 6ನೇ ತಾರೀಕು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಯವರ ಒಂದು ಅಲ್ಲಿಂದ ಲೆಟರ್ ಬರೆದಿರೋದು ಒಂದು ನಮಗೆ ಮಾಹಿತಿ ಒಂದು 16ನೇ ತಾರೀಕಿಗೆ ನನ್ನ ಗಮನಕ್ಕೆ ಒಂದು ಬಂತು. ಅದರಲ್ಲಿ ಖಾನಾಪುರ ಸ್ಟೇಷನ್ ಕಡೆ ಚೋರ್ಲೆಘಾಟ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ. ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದರೆ ಒಂದು ಮಾಹಿತಿ ಬಂತು. ಸೊ ಇದು ಹಿನ್ನೆಲೆ ಏನಂದರೆ ಇದರಲ್ಲಿ ಲೆಟರಲ್ಲಿ ಬಂದಿರೋದು ಒಂದು ಕಿವಿ ಮಾತಲ್ಲಿ ಬಂದಿರೋ ಒಂದು ಮಾಹಿತಿಯಲ್ಲಿ ಸಂದೀಪ್ ದತ್ತ ಪಾಟೀಲ್ ಎಂಬುವರನ್ನು ಅಕ್ಟೋಬರ್ 22ನೇ ತಾರೀಕು 2025 ಸುಮಾರು 3 ತಿಂಗಳ ಹಿಂದೆ ಒಬ್ಬನನ್ನು ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರೋರು ಯಾರು ಮಾಡ್ತಾರೆ ಅಂದರೆ ವಿಶಾಲ್ ನಾಯ್ಡು ಎಂಬವನು ಕಿಡ್ನಾಪ್ ಮಾಡ್ತಾನೆ. ಇವನು ವಿರಾಟ್ ಗಾಂಧಿ ಎಂಬರ ಸೂಚನೆ ಮೇರೆಗೆ ವಿಶಾಲ್ ನಾಯ್ಡು ಗೋಟಿ ಏರಿಯಾಕ್ಕೆ ನೀವು ಬನ್ನಿ ಅಂದರೆ ಸಂದೀಪ್ ದತ್ತ ಪಾಟೀಲನ್ನು ಕರೀತಾನೆ. ಈ ಸಂದೀಪ್ ದತ್ತ ಪಾಟೀಲ್ ಗೋಟಿ ಏರಿಯಾಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶಾಲ್ ನಾಯ್ಡು ಮತ್ತು ಅವನ ಜೊತೆಗೆ ಇದ್ದ ಕೆಲವೊಬ್ಬರು ಇವನನ್ನು ಒಂದು ಫಾರ್ಚುನರ್ ಗಾಡಿಯಲ್ಲಿ ಕಿಡ್ನಾಪ್ ಮಾಡಿಬಿಟ್ಟು ಅಲ್ಲಿನೇ ಒಂದು ಹೊಡೆಯುತ್ತಾರೆ. ಹೊಡೆದುಬಿಟ್ಟು ನಮ್ಮಲ್ಲಿ ಸುಮಾರು ಒಂದು ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದರೆ ನಮಗೆ ಡೌಟ್ ಇದೆ, ನೀವೇ ಮಾಡಿದ್ದೀರ ಅಂದರೆ ಹೇಳಿ ಹೊಡೆಯುತ್ತಾರೆ. ಹೊಡೆದಾದ ಮೇಲೆ ಅವನನ್ನು ಬಿಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಕಂಟೈನರ್ ಹುಡುಕಾಟ ನಡೆಸಿದ್ದಾರೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಕರಣ ತನಿಖೆಗೆ SIT ರಚನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸದ್ಯ ರಾಬರಿ ಆಗಿರುವ ಭಾರೀ ಮೊತ್ತವು ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದ್ದು ಎನ್ನಲಾಗ್ತಿದೆ.
ದರೋಡೆ ಪ್ರಕರಣದ ತನಿಖೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಸಹಕಾರ ನೀಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪ್ರಕರಣದ ತನಿಖೆಗೆ ಸಂಬಂಧಿಸಿ ಬೆಳಗಾವಿ ಪೊಲೀಸ್ ಅಧಿಕಾರಿಗಳು ಮಹಾರಾಷ್ಟ್ರದ ನಾಸಿಕ್ಗೆ ತೆರಳಿದ್ದು ಬಂಧಿತರ ವಿಚಾರಣೆಗೆ ಅವಕಾಶ ನೀಡುವಂತೆ ಪ್ರಯತ್ನ ನಡೆಸಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಮಹಾರಾಷ್ಟ್ರ ವಿಶೇಷ ತನಿಖಾ ತಂಡ ಬೆಳಗಾವಿ ಪೊಲೀಸರಿಗೆ ಸಹಕಾರ ನೀಡುವಂತೆ ಪತ್ರ ಬರೆದಿತ್ತು. ಈ ಪತ್ರ ಬಂದ ತಕ್ಷಣ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಲರ್ಟ್ ಆಗಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದ ಕರ್ನಾಟಕ ಪೊಲೀಸ್ ತಂಡವನ್ನ ನಾಸಿಕ್ಗೆ ರವಾನಿಸಿದ್ರು. 400 ಕೋಟಿ ರೂಪಾಯಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣದಿಂದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಇತ್ತ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯೊಂದು ಬಿಡುಗಡೆ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಸಿದೆ. ಇದು 400 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ ರೂಪಾಯಿ ಪ್ರಕರಣ. ಚೋರ್ಲಾ ಘಾಟ್ನಲ್ಲಿ ರದ್ದಾದ 2,000 ನೋಟು ತುಂಬಿದ ಹಣದ ಕಂಟೈನರ್ ಗಯಾಬ್ ಆಗಿದೆ. ಕಂಟೈನರ್ ಗಯಾಬ್ ಮಾಡಿದ ಆರೋಪಿಗಳು ಬಿಲ್ಡರ್ ಕಿಶೋರ್ಗೆ ನನ್ನ ಹೆಸರಿನಿಂದ ಕರೆ ಮಾಡಿ 100 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಲಾಗಿದೆ. ಆಗ ಕಿಶೋರ್ ಸಹಚರರು ನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದ 2 ಪೊಲೀಸ್ ಅಧಿಕಾರಿಗಳೇ ನನಗೆ ವಾಟ್ಸ್ಆಪ್ ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಹೀಗಾಗಿ ಕೆಲ ದಿನ ಜೀವ ಭಯದಿಂದ ಸುಮ್ಮನಾಗಿದ್ದೆ. ಈ ವಿಚಾರ ಎಲ್ಲಿಯೂ ಬಾಯ್ಬಿಡದಂತೆ ಪೊಲೀಸ್ ಅಧಿಕಾರಿಗಳ ಮೂಲಕ ಒತ್ತಡ ಹಾಕಲು ಯತ್ನಿಸಿದ್ರು. ಆದರೂ ಕೂಡ ದೂರು ದಾಖಲಿಸಿರುವೆ. ನನ್ನ ಜೀವಕ್ಕೆ ತೊಂದರೆ ಆದರೆ ಬಿಲ್ಡರ್ ಕಿಶೋರ್ ಮತ್ತವರ ಸಹಚರರೇ ಹೊಣೆಗಾರರು ಅಂತ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. जय शिवराय, जय भीम. मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2,000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळा यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. ಬೆಳಗಾವಿ ಪೊಲೀಸರ ತಂಡ ನಿನ್ನೆ ತಡರಾತ್ರಿವರೆಗೂ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ತಂಗಿದ್ದು ಬಂಧಿತರ ವಿಚಾರಣೆ ನಡೆಸಲು ಪ್ರಯತ್ನಿಸಿದೆ. ಆದರೆ ಮಹಾರಾಷ್ಟ್ರ ಎಸ್ಐಟಿ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎನ್ನಲಾಗಿದೆ. ಇತ್ತ ಚೋರ್ಲಾ ಘಾಟ್ನಲ್ಲಿ ನಿಜವಾಗಿಯೂ 400 ಕೋಟಿ ರೂಪಾಯಿ ಮೊತ್ತದ ದರೋಡೆ ನಡೆದಿದೆ ಎಂಬುದು ಕುರಿತು ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದೂರುದಾರ ಸಂದೀಪ್ ಪಾಟೀಲ್ ನೀಡಿರುವ ಹೇಳಿಕೆಯಲ್ಲಿ ಎಷ್ಟು ಸತ್ಯಾಂಶ ಇದೆ ಎಂಬುದನ್ನು ಪತ್ತೆ ಹಚ್ಚಲು ಕರ್ನಾಟಕ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಕಂಟೈನರ್ಗಳಲ್ಲಿ ಸಾಗಿಸಲಾದ ಇದ್ದ ಹಣವನ್ನ ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು, ಆ ಕಂಟೈನರ್ಗಳು ಕರ್ನಾಟಕ ರಾಜ್ಯ ಗಡಿಯನ್ನ ಪ್ರವೇಶಿಸಿದ್ದವೆಯೇ ಎಂದು ಪತ್ತೆಗೆ ಕರ್ನಾಟಕ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಏನಂತಂದ್ರೆ ಶೀಘ್ರದಲ್ಲೇ ಇಡಿ ಮತ್ತು IT ಇಲಾಖೆ ಕೂಡ ಏನಂತಂದ್ರೆ ಪ್ರವೇಶ ಮಾಡುವಂತ ಸಾಧ್ಯತೆಗಳಿದ್ದು ಮುಂದೆ ಈ ಪ್ರಕರಣ ಯಾವ ರೀತಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟಿವಿ ಕಮ್ಮರ್, ವಿಜಯವಾಣಿ, ಬೆಳಗಾವಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.